ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪೃಥ್ವಿ. ನಾನು ಯಾವತ್ತೂ ಈ ಬಿಳಿ ಬದನೆಕಾಯಿ ಪಲ್ಯನ ಟ್ರೈ ಮಾಡಿದ್ದೇ ಇಲ್ಲ. ಸೊ ಹೆಂಗಿರ್ತೈತೆ ಅಂಥೇಳಿ ಇವತ್ತು ಮಾಡ್ಬೇಕಂಥೇಳಿ ನಾನು ಪಲ್ಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು 2 ಬದನೆಕಾಯಿನ ತೊಗೊಂಡಿನಿ ಉದ್ದಂದು. ಅದನ್ನು ಸಣ್ಣ ಸಣ್ಣಾಗಿ ರೌಂಡಾಗಿ ಹೆಚ್ಕೊಂಡಿನಿ. ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಬೇಕಾದರೂ ಇದನ್ನು ಹೆಚ್ಕೋಬೋದು. ನನಗೆ ರೌಂಡಾಗಿ ಇಷ್ಟ ಅಂಥೇಳಿ ರೌಂಡಾಗಿ ಹೆಚ್ಕೊಂಡಿನಿ. ಅದನ್ನು ಉಪ್ಪು ನೀರೊಳಗೆ ಹಾಕಿ ಸ್ವಲ್ಪ ಹೊತ್ತು ನೆನೆ ಇಟ್ಟೆ, ಯಾಕಂದರೆ ಕಪ್ಪಾಗಬಾರ್ದು ಅಂಥೇಳಿ. ಆಮೇಲೆ 2 ಉಳ್ಳಾಗಡ್ಡಿ ತೊಗೊಂಡಿನಿ, ಅದನ್ನು ಸಣ್ಣಾಗಿ ಹೆಚ್ಚಿ ಇಟ್ಕೊಂಡೆ. ಈಗ ನಾನು ಇದಕ್ಕೆ ಒಂದು 5-6 ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಚಾಪರಿಗೆ ಹಾಕಿ ಸಣ್ಣ ಮಾಡಿಕೊಂಡೆ. ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕಿನೂ ಸಣ್ಣ ಮಾಡ್ಕೋಬೋದು. ಈಗ ಚಾಪರಿಗೆ ಹಾಕಿ ಸಣ್ಣ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ನಾನು ನೆಕ್ಸ್ಟ್ ಅದು ಉಪ್ಪಿನ ನೀರೊಳಗೆ ಬದನೆಕಾಯಿ ನೆನಕ್ಕೆ ಇಟ್ಟಿದ್ದಲ್ಲ ಅದನ್ನು ಸಪ್ರೇಟ್ ಮಾಡ್ತೀನಿ. ಸಪ್ರೇಟ್ ಮಾಡಿ ಅದಕ್ಕೆ ಮಸಾಲೆನ ಸೇರಿಸ್ತೀನಿ. ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್, ಆಮೇಲೆ ಜೀರಾ ಪೌಡರ್, ನೆಕ್ಸ್ಟ್ ಗರಂ ಮಸಾಲ, ಅದೇ ರೀತಿ ಅರಿಶಿಣ ಪುಡಿನೂ ಹಾಕ್ತೀನಿ ಸ್ವಲ್ಪ ಕಲರ್ ಬರ್ಬೇಕಂತ ಹೇಳಿ. ಮತ್ತು ನೆಕ್ಸ್ಟ್ ಒಂದು 3 ಸ್ಪೂನ್ ನಾನು ಮೊಸರನ್ನು ಆ್ಯಡ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಫ್ಲೇವರ್ ಬರಬೇಕು ಹುಳಿ ಥರ ಅಂಥೇಳಿ. 3 ಸ್ಪೂನ್ ಹಾಕಿ ನೀವು ಬೇಕಿದ್ರೆ ಹೆಚ್ಚಿಗೂ ಹಾಕೋಬೋದು. ಅದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಪೂರ ಎಲ್ಲ ಬದನೆಕಾಯಿಗೆ ನೈಸಾಗಿ ಹತ್ಕೋಬೇಕು. ಆಮೇಲೆ ಒಂದು 5 ನಿಮಿಷ ಅದನ್ನು ರೆಸ್ಟ್ ಒಳಗೆ ಇಡಬೇಕು. ಈಗ ನೆಕ್ಸ್ಟ್ ನಾನು ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ. ಇಲ್ಲ ನಾನು ಸಾಸಿವೆ ಯೂಸ್ ಮಾಡಿಲ್ಲ, ಬರೀ ಜೀರಿಗೆ ಅಷ್ಟು ಹಾಕೀನಿ. ಮತ್ತು ನೆಕ್ಸ್ಟ್ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಕರಿಬೇವು ಎರಡೂ ಹಾಕಿದೆ. ಅದನ್ನು ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಭಾಳ ಹೊತ್ತು ನಾನು ಎಣ್ಣೆಯೊಳಗೆ ತಾಳಿಸ್ಕೊಂಡೆ, ಯಾಕಂದ್ರೆ ಅದು ಒಂದು ಸ್ವಲ್ಪ ಬ್ರೌನಿಶ್ ಒಳಗೆ ಬರಬೇಕು, ಅಂದ್ರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ. ಸೊ ಎಣ್ಣೆ ಒಳಗೆ ಭಾಳ ಹೊತ್ತನ್ನು ತಾಳಿಸ್ಕೊಂಡೆ. ಆಮೇಲೆ ನಾನು ಹೆಚ್ಚಿಟ್ಕೊಂಡಿದ್ವಲ್ಲ, ಆವಾಗಲೇ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ, ಅದನ್ನೀಗ ಮತ್ತು ಒಗ್ಗರಣೆ ಹಾಕಿದೆ ನಾನು. ಇಲ್ಲಿ ನಾವು ಮೆಣಸಿನ್ಕಾಯಿನ ಭಾಳ ಹೊತ್ತು ಒಗ್ಗರಣೆ ಒಳಗೆ ತಾಳಿಸ್ಬಾರ್ದು, ಯಾಕಂದ್ರೆ ಮೆಣಸಿನ್ಕಾಯಿ ಆಲ್ರೆಡಿ ಖಾರ ಇರ್ತೈತಲ್ಲ, ಅದು ಮತ್ತಿಷ್ಟು ಖಾರ ಬಿಡೋ ಚಾನ್ಸಸ್ ಇರ್ತೈತಿ. ಸೊ ಸುಮ್ಮ ಅಷ್ಟೇ ಲೈಟಾಗಿ ಮಾಡಿದ್ದು. ಮತ್ತೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿದೆ, ಆಲ್ರೆಡಿ ಇಲ್ಲಿ ಹಾಕಿತ್ತು. ಇಲ್ಲಿ ಏನೋ ಸ್ವಲ್ಪ ಉಳ್ಳಾಗಡ್ಡಿಗೆ ಹೊತ್ಕೋಬೇಕಂತ ಹೇಳಿ ಅರಿಶಿಣ ಪುಡಿನ ಹಾಕಿದೆ. ಮತ್ತು ಅವಾಗಲೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಬದನೆಕಾಯಿ ಮಸಾಲಗಳನ್ನ, ಅದನ್ನೀಗ ಒಗ್ಗರಣೆಗೆ ಹಾಕೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಇಡೋದು, ಒಂದು ಸ್ವಲ್ಪ ಮುಚ್ಚಿ. ಆಮೇಲೆ ಮತ್ತು ನಾನು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ನೆನಕ್ಕೆ ಇಟ್ಕೊಂಡಿದ್ದೆ, ಅದರ ನೀರನ್ನು ಒಂದು ಸ್ವಲ್ಪ ಹಾಕಿದೆ, ಯಾಕಂದರೆ ಹಸಿ ಮೆಣಸಿನ್ಕಾಯಿ ಇರ್ತೈತಲ್ಲ ಸ್ವಲ್ಪ ಖಾರ ಭಾಳ ಆಗ್ತೈತೆ ಅಂಥೇಳಿ. ಮತ್ತು ಒಂದು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆ ಒಳಗೆ ಅದನ್ನು ತಾಳ್ಸ್ಕೊತ ಹೋಗೋದು. ಸೊ ಫೈನಲಾಗಿ ಈ ರೀತಿ ರೆಡಿ ಆಗ್ತೈತಿ. ಸೊ ಇದಕ್ಕೆ ಎಂಡ್ ಆಫ್ ದಿ ಮೂಮೆಂಟ್ ಅಂದರೆ ನಮ್ಮ ಅಡುಗೆ ಅಂತೂ ಏನಂತಾರದು ಶೇಂಗಾ ಪುಡಿ ಗುರಳ್ ಪುಡಿ ಎಲ್ಲಾರೆ ಅಂತೂ ಎಂಡ್ ಆಗೋದೇ ಇಲ್ಲ. ಸೊ ಇದು ಹಾಕಿದೆ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣವಾಗಿ ನೀವು ಹಾಕೋಬೋದು. ಸೊ ಫೈನಲಾಗಿ ಈ ರೀತಿಯಾಗಿ ಭಾಜಿ ರೆಡಿ ಆಯ್ತು, ಪಲ್ಯ ರೆಡಿ ಆಯ್ತು. ಸೊ ಇನ್ನು ಪ್ಲೇಟ್ ಸರ್ವಿಂಗ್ ಮಾಡತ್ತೀನಿ. ಊಟಕ್ಕೆ ರೆಡಿಯಾಗಿ ಕುಂತಿದ್ರು ನಮ್ಮ ಮನೆಯವರು. ಪಲ್ಯ ಹಾಕಿದೆ, ಆಮೇಲೆ ಸ್ವಲ್ಪ ಸ್ಯಾಲಡ್ ಅಂತೇಳಿ ಸೌತೆಕಾಯಿ ಗಜ್ರಿನೂ ಮಾಡಿಕೊಟ್ಟೆ, ಚಪಾತಿನೂ ಹಾಕಿಟ್ಟೆ. ಸೊ ಇನ್ನು ಮನೆಯವರಿಗೆ ಕೊಡತ್ತೀನಿ, ಟೇಸ್ಟ್ ಮಾಡಿರಿ ಅಂತ ಹೇಳಿದೆ. ಓಕೆ, ಟೇಸ್ಟ್ ಮಾಡಿದರು. ಏಕ್ ನಂಬರ್ ಆಗೈತೆ ಪಲ್ಯ ಅಂತ ಹೇಳಿದರು. ಸೊ ಇದೇ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು